ಅದಾದ ನಂತರ ಸಿನಿಮಾದ ವಿಚಾರಕ್ಕೂ ಬರೋಣ. ಬಯಲುದಾರಿ ಭಾಳ ಫೇಮಸ್ ಆದಂಥ ಹಾಡು. ಫಸ್ಟ್ ಟೈಮ್ ಹೆಲಿಕಾಪ್ಟರಲ್ಲಿ ಹೀರೋನೆಲ್ಲ ನಾವು ಕನ್ನಡ ಚಿತ್ರರಂಗದಲ್ಲಿ ನೋಡಿದ್ದು ಆ ಬಯಲುದಾರಿಯ ಒಂದು ಸೀನ್ ನೋಡ್ಕೊಂಬರೋಣ. ಇದರ ಅನುಭವಗಳನ್ನು ಕೂಡ ಕೇಳ್ತೀನಿ. ಆದರೆ ಅದಕ್ಕಿಂತ ಮೊದಲು ನೀವು ಮುಂಬೈಲಿರ್ತೀರಿ, ಫಸ್ಟು ಹಳ್ಳಿಯಿಂದ ಬಂದು ದೊಡ್ಡ ಸಿಟಿಯಲ್ಲಿ ನಿಮಗೆ ಟ್ರಾಫಿಕ್ ಪಾಸ್ ಮಾಡೋಕ್ಕೂ ಗೊತ್ತಿರಲಿಲ್ವಂತೆ. ಅದು ನಮ್ಮ ಚಿತ್ರಾಪುರ ಶಿರಾಲಿಗೆ ದಿವ್ಸಕ್ಕೆ ಒಂದು 2-3 ಬಸ್ಸುಗಳು ಬರೋದು. ಹೊನ್ನಾವರದಲ್ಲಿ ಸ್ವಲ್ಪ ಹೆಚ್ಚು ಬರ್ತಿದ್ವೇನೋ. ಶರಾವತಿ ದಾಟಿ ಮೋಟರ್ ಲಾಂಚಲ್ಲಿ ಹೋಗೋದು ಬರೋದು ಆಗ್ತಿತ್ತು. ಹಾಗೆ ಮುಂಬೈ ಕಳಿಸಿದಾಗ ನಮ್ಮ ಕಾಲೋನಿ ಮುಂದುಗಡೆ ಟ್ರಾಫಿಕ್ ತುಂಬ. ಆಮೇಲೆ ಅಲ್ಲಿ ನಾನಾ ಚೌಕ್ ಅಂತ ಒಂದು 8 ರಸ್ತೆಗಳಿಂದ. ಸೊ ನನ್ನ ಚಿಕ್ಕಪ್ಪನ ಹೋದಾಗ ಮನೆಗೆ ಅವರು ಮಕ್ಕಳು ನನಗೆ ಎಲ್ಲರೂ ಐಸ್ ಕ್ರೀಮ್ ತಿನ್ನೋಕೆ ಹೋಗೋಣ ಹಾಗೆ ಕರ್ಕೊಂಡು ಹೋಗಿದ್ರು. ಆವಾಗ ನಾನೇ ಅವರು ಕೈ ಹಿಡಿದು ನನಗೆ ಕರ್ಕೊಂಡು ಹೋಗ್ತಿದ್ರು, ಹೇಳ್ಕೊಡೋರು. ಅಂದರೆ ಆ ಕಡೆ ಈ ಕಡೆಯಿಂದ ಬಸ್ ಮೊದಲು ರೈಟಿಗೆ ನೋಡು, ಆಮೇಲೆ ಹಂಗೆ ಬರುತ್ತೆ ಅದು. ಆ ವೆಹಿಕಲ್ಸ್ ಹೋದ್ಮೇಲೆ ಮುಂದೆ ಹೋಗಿ ಅಲ್ಲಿ ಅರ್ಧಲ್ಲಿ ನಿಂತ್ಕೊಂಡ್ಬಿಡು, ಆಮೇಲೆ ಎಡಕ್ಕೆ ನೋಡು, ಎಡಕ್ಕೆ ತಿಂದುಬಿಟ್ಟೆ ಅದು ಹೋದ್ಮೇಲೆ ಕ್ರಾಸ್ ಮಾಡು. ಭಾಳ ಇಂಪಾರ್ಟೆಂಟ್ ಅದು, ಇಲ್ಲಾಂದ್ರೆ ಬಂದು ಡ್ಯಾಶ್ ಹೊಡಿತಾವೆ. ಒಂದು ಸಲ ಸ್ಟಿಲ್ ರಿಮೆಂಬರ್, ಭಾಳ ಒಂದು ಸಲ ನಾವು ಏನೋ ದುಡ್ಡು ಮನೆಯಲ್ಲಿ ಇಟ್ಟಿದ್ವಿ, ಇಷ್ಟಿರ್ತದೆ ಅಂತ ಅದೇನೋ ಲೆಕ್ಕ ತಪ್ಪಿತ್ತು. ಆಮೇಲೆ ಮನೆಗೆ ಬಂದರೆ ನನಗೆ ಆವಾಗ 19 ವಯಸ್ಸು, ಶಂಕರಿಗೆ ಸುಮಾರು 12-13. ಹಣ ಏನೂ ದುಡ್ಡಿಲ್ಲ ಮನೆಯಲ್ಲಿ ಅಂತ. ಹೌದಾ, ಎಲ್ಲ ಇಟ್ಟಿದ್ನಲ್ಲ ನೋಡಿ, ಎಲ್ಲ ಖರ್ಚಾಗ್ಬಿಟ್ಟಿದ್ದು, ಏನು ಮಾಡೋದು. ನನಗೆ ಅದೇ ಚಿಂತೆ. ಯಾಕಂದರೆ ಆದಷ್ಟು ಅವನಿಗೆ ಹಸು ಕಷ್ಟವಾಗದ ಹಾಗೆ ನಾನು ನೋಡ್ಕೊಳ್ತಿದ್ದೆ. ಆವತ್ತೇನೋ ಆಗೋಯ್ತು. ಏನು ಮಾಡೋದಣ್ಣ, ಏನು ಮಾಡೋದು ನೋಡೋಣ ಅಂತ. ಕಡೆಗೆ ನಮ್ಮ ಆಶ್ರಮದ ಗುರುಗಳದ್ದು ಒಂದು ಕಡೆ ಏನಾದರೂ ಭಾಳ, ನಾನು ಚಿಕ್ಕಂದಿನಲ್ಲಿ ಕಲ್ತಿದ್ದೆ. ಸೊ ಸುಮ್ಮನೆ ಶಂಕರಿಗೆ ಹೇಳೋಣ ಅಂತ ನಾನು ನೋಡು, ನಮ್ಮ ಆಶ್ರಮದ ಗುರುಗಳಿದ್ದಾರೆ, ರಾಮದಾಸ್ ಸ್ವಾಮಿಗಳು, ಪಪ್ಪ ಅಂತೀವಿ. ಅವರು ಅವ್ರ ಪುಸ್ತಕದಲ್ಲಿ ಬರೆದಿದ್ದಾರೆ, ಏನು ಬಹಳ ಇಂಟೆನ್ಸಿಟಿಯಿಂದ ಏನು ಬೇಕು ಅಂದರೆ ಗುರುಗಳನ್ನು ಕೇಳ್ಕೊಂಡಾಗ ಅದು ಬಂದೇ ಬರ್ತದೆ ನೋಡು ನೀನು ಅಂತ ಆ ಪುಸ್ತಕದಲ್ಲಿ ಆ ಪ್ಯಾಸೇಜು ಓದಿ ತೋರಿಸಿದೆ. ಅಂದರೆ ನೋಡು, ಶಂಕರ್ ಅವ್ರಿಗೆ ಹಸಿವೆ ಆಗ್ತಿತ್ತು, ನಿಮ್ಗೆ ಏನಾದರೂ ಒಂದು ಹೇಳಬೇಕು, ಏನು ಮಾಡೋದು ಅಂತ ನಾನು ಯೋಚನೆ ಆಗ್ತಾಯಿದ್ದೆ. ಯಾವ್ದ್ರ ಹತ್ರ ಹೋಗಿ ಒಂದು 100-200 ರೂಪಾಯಿ ತಗೊಳ್ಳೋಣ, ಇಲ್ಲಿ ಯಾರು ನೇಬರ್ಸಲ್ಲಿ ಕೇಳೋಕ್ಕೆ ಸಂಕೋಚ. ಸೊ ನನ್ನ ಸ್ನೇಹಿತರು ಯಾರಾದರೂ ಕೇಳೋ, ನಮ್ಮ ಹತ್ರ ಫೋನ್ ಕೂಡ ಇರಲಿಲ್ಲ, ಯಾರಿಗೂ ಕೇಳೋ ಪ್ರಶ್ನೆ ಇಲ್ಲ. ಇನ್ನೊಂದು ಕಡೆ ಹೋಗಬೇಕು, ಇನ್ನೊಬ್ಬ ಯಾರು ಕೊಡ್ತಾರೆ, ಯಾರ ಹತ್ರ ಇದೆ ಅವನ ಹತ್ರ ಕೇಳಬೇಕು. ಯಾಕಂದರೆ ಎಲ್ಲರೂ ನನ್ನ ಥರನೇ ಮಧ್ಯಮ ವರ್ಗದವರೆಲ್ಲ. ಸೊ ಇದು ನೋಡು, ಓದು ಅಂತ ಹೇಳಿದ್ರೆ ಹಿಂಗಿದೆ. ಸೊ ಅದು ಮನಃಪೂರ್ವಕವಾಗಿ ನೀವು ಪ್ರಾರ್ಥನೆ ಮಾಡಿಕೊಂಡ್ರೆ, ನಾನು ಮಾಡ್ತೀನಿ, ನಾವು ಪಪ್ಪನ್ನೇ ಕೇಳ್ಕೊಳ್ಳೋಣ, ಪಪ್ಪ ಏನಾದರೂ ಹಸಿವಾಗ್ತಿದೆ, ಏನಾದರೂ ಕೊಡು ಅಂತ ಕೇಳ್ಕೊಂಡು. ಅವನು ಚಿಕ್ಕ ಕಣ್ಣು ಮುಚ್ಕೊಂಡು ಹೇಳೋಕೆ ನಾನು ನೋಡ್ತಾ ಇದ್ದೀನಿ, ಇನ್ನೂ ಹೇಳ್ತೇನೆ. ನಾನು ಸೇರ್ಕೊಂಡು ಕೂತೆ. ಸೀರಿಯಸ್ ಆಗಿ ಅವರು ಇಬ್ಬರು ಪ್ರಾರ್ಥನೆ ಮಾಡೋದು. ಆಮೇಲೆ ನಾನು ಸುಮ್ಮನೆ ಹಾಫ್ ಜೋಕಿಂಗ್ಲಿ ಬಟ್ ಹಾಫ್ ಸಿನ್ಸಿಯರ್ಲಿ ಅದು ಇದ್ದದನ್ನೇ ಹೇಳಿದ್ದು. ನೀವು ನಂಬ್ತಿರೋ ಬಿಡ್ತಿರೋ ಅರ್ಧ ಗಂಟೆಯಲ್ಲಿ ನಮ್ಮ ಕಾಲನಿಯಲ್ಲಿ ಇದ್ದವರೇ ಒಬ್ಬರು ನೋಡಿ ಒಂದು ಟಿಫಿನ್ ಕ್ಯಾರಿಯರ್ ತೊಗೊಂಡ್ಬಂದರು. ಏನು ಅಂದರೆ, ನಾವು ಇವತ್ತಿನಲೇ ಇದು ಶುರು ಮಾಡಿದ್ದೀವಿ, ನಿಮ್ಗೆ ಇವತ್ತು ನೋಡಿ ಹಿಡಿಸಿದ್ರೆ ಈ ಊಟ ನೀವು ಹೇಳಿ, ನಾವು ನಾಳೆಯಿಂದ ಪ್ರತಿ ರಾತ್ರಿ ಸಪ್ಲೈ ಮಾಡ್ತೀವಿ ಅಂತ. ನಾನು ಅವಾಕ್ಕಾದೆ, ಅಪ್ಪ ಏನು ಪರೀಕ್ಷಿಸೆ ಹೋದಿ, ಏನೋ ನಿಜಕ್ಕೂ ಆಗೋಯ್ತಲ್ಲ, ಇದು ನನ್ನ ಪ್ರಾರ್ಥನೆ ಅವನ ಪ್ರಾರ್ಥನೆ ಗೊತ್ತಿಲ್ಲ, ಬಟ್ ಊಟ ಬಂತು ಒಟ್ಟಿನಲ್ಲಿ ಅಂತ. ಆದರೆ ಅದೇ ಮೊದಲ ಸಲ, ಅದೇ ಕೊನೆ ಸಲ ನಾನು ನಮ್ಮ ಗುರುಗಳನ್ನು ಪರೀಕ್ಷೆಗೆ ಒಳ ಮಾಡಿ. What about ಶಂಕರ್ನಾಗ್ ರಿಯಾಕ್ಷನ್ ಅಟ್ ದಟ್ ಟೈಮ್? ಅವತ್ತು ಚಿಕ್ಕವನಾಗಿದೆ, ಅದೆಲ್ಲ ಆದ ಡೈಮೆನ್ಷನ್ ಆತನಿಗೆ ಅರ್ಥ ಆಗಲಿಲ್ಲ. ನಾನು ಕೇಳಿಕೊಂಡೆ, ಪಪ್ಪ ಕಳಿಸಿದ್ರು ಅನ್ನೋ ಖುಷಿ ಅವನಿಗೆ. ಅಲ್ಲ, ನೀನು ಮಠ ಆಶ್ರಮದಲ್ಲಿ ಬಿಡೋ ಅಂಥದ್ದೇನು ಕಟ್ಟುನಿಟ್ಟಿಲ್ಲ, ಆದರೆ ಮಠದಲ್ಲಿದೆ. ನೀನು ತಂದೆ ಇದ್ದಾಗಲೇ ಮೀಸೆನೂ ಬೋಡಿಸಿ ತಲೆನೂ ಬೋಡಿಸ್ಬಿಟ್ಟಿದ್ದೆ. ನಾನು ಆ ದೃಷ್ಟಿಯಿಂದ ಯೋಚನೆ ಮಾಡಿರಲಿಲ್ಲ.